ತಮಿಳುನಾಡಲ್ಲಿ ನಿನ್ನೆ ನಡೆದ ಒಂದು ಪೊಲಿಟಿಕಲ್ ರ್ಯಾಲಿ ಒಂದು ದುರ್ಭಾಗ್ಯ ಘಟನೆಗೆ ಕಾರಣ ಆಗಿದೆ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಸ್ಟ್ಯಾಂಪೇಡ್ ಅನ್ನೋ ಪದನ ಫಸ್ಟ್ ಕೇಳಿದ್ದೆ RCB ಇನ್ಸಿಡೆಂಟ್ ಆದಾಗ. RCB ಕಪ್ ಗೆದ್ದಿದ್ದ ಸಂದರ್ಭದಲ್ಲಿ ಆ ಸೆಲೆಬ್ರೇಷನ್ ಟೈಮಲ್ಲಿ ಆಗಿದ್ದು ಘಟನೆ ನಿಮ್ಗೆಲ್ರಿಗೂ ಗೊತ್ತು. ಆಲ್ಮೋಸ್ಟ್ 11 ಜನ ಸತ್ತೋಗಿದ್ರು, ಅದರಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಆದ್ರೆ ತಮಿಳುನಾಡಲ್ಲಿ ನಡೆದ ಘಟನೆ ಆ ರೀತಿ ಅಲ್ಲ. ಇದು ಅಕ್ಷರಶಃ 40 ಜನರ ಪ್ರಾಣಗಳನ್ನಾದ್ರೆ ತಗೊಂಡಿದೆ. ಅದರಲ್ಲಿ 10 ಜನ ಚಿಕ್ಕ ಮಕ್ಕಳು ಮತ್ತೆ 17 ಜನ ಲೇಡೀಸ್ ನ ಸೇರಿಸಿ, ಮತ್ತೆ ನಾವು ಉಳಿದ 13 ಜನ ಪುರುಷರಾಗಿದ್ದಾರೆ. ಇದು ಸಿಂಪಲ್ ಆಗಿ ಒಂದು ಪೊಲಿಟಿಕಲ್ ಕ್ಯಾಂಪೇನ್ ಈವೆಂಟ್ ತರ ನಡಿಬೇಕಾಗಿದ್ದಂತದ್ದು. ಸೊ ವಿಡಿಯೋದೊಳಗಡೆ ಹೋಗೋಕ್ ಮುಂಚೆ ನಿಮ್ಗೆ ಈ ರೀತಿಯಾದಂತಹ ಮೇಜರ್ ಇನ್ಸಿಡೆಂಟ್ ಗಳ ನ್ಯೂಸ್ ಡೈಲಿ ನಿಮ್ಗೊಂದು ನನ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಸೊ ಈ ಸೆನ್ಸಿಟಿವ್ ಟಾಪಿಕ್ ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿ ತಪ್ಪಾಯ್ತು, ಇದು ಯಾಕಾಯ್ತು, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಟ್ರಾಜೆಡಿ ಯಾವ ರೀತಿ ನಡೀತು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟ್ ಆಗೋದು ಒಬ್ಬ ದೊಡ್ಡ ತಮಿಳ್ ಆಕ್ಟರ್ ಒಂದು ಪೊಲಿಟಿಕಲ್ ಪಾರ್ಟಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಅದನ್ನ ಸ್ಥಾಪನೆ ಮಾಡಿ ಅದಕ್ಕೆ ಚೇರ್ಮನ್ ಆಗ್ತಾರೆ, ಅದರ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ. ಅವ್ರ ಹೆಸರೇ ವಿಜಯ್ ದಳಪತಿ ಅಂತ. ಇವ್ರು ಬಂದ್ಬಿಟ್ಟು 2024 ಫೆಬ್ರವರಿಯಲ್ಲಿ ಈ ಪೊಲಿಟಿಕಲ್ ಪಾರ್ಟಿನ ಸ್ಥಾಪನೆ ಮಾಡ್ತಾರೆ. ಅದ್ರ ಹೆಸರು ಬಂದ್ಬಿಟ್ಟು TVK ಅಂದ್ಬಿಟ್ಟು. ಇದನ್ನ 2026 ಅಲ್ಲಿ ನಡೆಯುವಂತಹ ತಮಿಳುನಾಡಿನ ಎಲೆಕ್ಷನ್ ನ ಗುರಿಯಾಗಿಸ್ಕೊಂಡು ಇವರು 2 ವರ್ಷದಿಂದನೇ ಪ್ರೀ ಪ್ಲಾನ್ ಮಾಡಿ ಇವರು ಕ್ಯಾಂಪೇನ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಹೊಸದಾಗಿ ಒಂದು ಪಾರ್ಟಿ ಬಂದಿದೆ ಅಂದ್ರೆ ಅದನ್ನ ಪ್ರಚಾರ ಮಾಡೋದು, ಅದನ್ನ ಜನಗಳವರೆಗೂ ತಲುಪಿಸೋದು ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಜವಾಬ್ದಾರಿ ಆಗಿರುತ್ತೆ. ಇದನ್ನ ಜನರಿಗೆ ಪ್ರಚಾರ ಮಾಡೋ ಬರ್ದಲ್ಲಿ ಅವ್ರು ಮಾಡೋ ಮಿಸ್ಟೇಕ್ಸ್, ಅವ್ರು ಮಾಡೋ ತಪ್ಪುಗಳು ಯಾರಿಗೂ ಕಣ್ಣಿಗೆ ಕಾಣಿಸಲ್ವಾ ಅನ್ನೋದು ಒಂದು ಕ್ವಶನ್ ರೈಸ್ ಆಗುತ್ತೆ. ಸೊ ಈ ಎಲೆಕ್ಷನ್ ಪ್ರಚಾರ ನಡೆಯೋ ಟೈಮಲ್ಲಿ ಇವರು ಕೆಲವೊಂದು ಏರಿಯಾಗಳನ್ನ ಕವರ್ ಮಾಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿರ್ತಾರೆ. ಅದು ಬಂದ್ಬಿಟ್ಟು ನಮ್ಮ ಕೊಂಗು ಅನ್ನೋ ಒಂದು ಏರಿಯಾ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ನೀಲಗಿರೀಸ್ ಮತ್ತೆ ಕರೂರು ಅನ್ನೋ ಸುಮಾರು ಡಿಸ್ಟ್ರಿಕ್ಟ್ ಗಳು ಬರ್ತವೆ. ಈ ಡಿಸ್ಟ್ರಿಕ್ಟ್ ನ ಪರ್ಟಿಕ್ಯುಲರ್ ಆಗಿ ನಾವು ಯಾವ ರೀತಿ ಕರ್ನಾಟಕಕ್ಕೆ ಕಂಪೇರ್ ಮಾಡ್ಕೊಬಹುದು ಅಂದ್ರೆ ಮಂಡ್ಯ ಜನತೆಗೆ ಕಂಪೇರ್ ಮಾಡ್ಕೊಬಹುದು. ಮಂಡ್ಯ ಜನತೆ ಹೆಂಗೆ ಅಂದ್ರೆ ಒಂದ್ಸರಿ ಮಾತು ಕೊಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಆ ನಾಯಕನ ಕೈ ಬಿಟ್ಕೊಡೋದಿಲ್ಲ. ಸೊ ಇದೇ ಮೆಂಟಾಲಿಟಿ ಇರುವಂತ ಕೆಲವೊಂದು ಏರಿಯಾಸ್ ಗಳಲ್ಲಿ ಇವರು ಮೇನ್ ಟಾರ್ಗೆಟ್ ಮಾಡ್ತಾರೆ. ಈ ತಮಿಳುನಾಡಿನ ರಾಜಕೀಯ ಯಾವ ರೀತಿ ಇದೆ ಅಂದ್ರೆ ಈ ಪರ್ಟಿಕ್ಯುಲರ್ ಏರಿಯಾಸ್ ಇದೆಯಲ್ಲ, ಈ ಏರಿಯಾದಲ್ಲಿ ನಾವು ಜನರ ಮನನ ಗೆದ್ರೆ ಅವರೇ CM ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಸುಮಾರು ವರ್ಷಗಳಿಂದ ಇಲ್ಲಿ ಜಾರಿಯಲ್ಲಿದೆ. ಎಕ್ಸಾಕ್ಟ್ಲಿ 27th ಸೆಪ್ಟೆಂಬರ್ ಏನಾಯ್ತು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡಿದ್ರು. ಆಲ್ರೆಡಿ ಇರೋ ಗೌರ್ಮೆಂಟ್ ಹತ್ರ ಇವರು ನಾವ್ ಈ ತರ ಪ್ರಚಾರ ಮಾಡಬೇಕು ಅಂದ್ಬಿಟ್ಟು ಪರ್ಮಿಷನ್ ತಗೊಂಡಿದ್ರು. ಕರೂರ್ ಡಿಸ್ಟ್ರಿಕ್ಟ್ ಅಲ್ಲಿ 3 ಪ್ಲೇಸಸ್ ನ ಸೆಲೆಕ್ಟ್ ಮಾಡಿರ್ತಾರೆ. ಫಸ್ಟ್ ಪ್ಲೇಸ್ ನ ರಿಜೆಕ್ಟ್ ಮಾಡ್ತಾರೆ, ಸೆಕೆಂಡ್ ಪ್ಲೇಸ್ ನ ರಿಜೆಕ್ಟ್ ಮಾಡ್ತಾರೆ, ಮತ್ತೆ 3ನೇ ಪ್ಲೇಸ್ಗೆ ಬರೀ 10,000 ಜನಕ್ಕೆ ಪರ್ಮಿಷನ್ ಕೊಟ್ಟು 500ಕ್ಕೂ ಹೆಚ್ಚು ಪೊಲೀಸ್ ಸೆಕ್ಯೂರಿಟಿ ಒಂದಿಗೆ ಒಂದು ಕ್ಯಾಂಪೇನ್ ಅರೇಂಜ್ ಮಾಡೋದಕ್ಕೆ ಇವರಿಗೆ ಪರ್ಮಿಷನ್ ಕೊಡ್ತಾರೆ. ಇನ್ ಕೇಸ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ ನೀವು ನಮ್ಮನ್ನ ತುಳಿಯೋದಕ್ಕೆ, ನೀವು ಆಲ್ರೆಡಿ ಅಧಿಕಾರದಲ್ಲಿರೋದಕ್ಕೆ, ಹೊಸ ಪಾರ್ಟಿನ ಬರೋದಕ್ಕೆ ಬಿಡದೆ ನೀವು ಇದಕ್ಕೆ ಅಡ್ಡ ಮಾಡ್ತಿದ್ದೀರಾ ಅಂದ್ಬಿಟ್ಟು ಅವರು ಕೇಸ್ ಹಾಕೋ ಚಾನ್ಸಸ್ ಇರ್ತಿತ್ತು. ಅದಕ್ಕೋಸ್ಕರ ಇವರು ಎಲ್ಲಾ ಪ್ರಿಕಾಷನ್ಸ್ ನ ತಗೊಂಡು ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಆದ್ರೆ ಈ ಪರ್ಮಿಷನ್ ನ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನು ಹೇಳ್ಬೋದು, ಅಥವಾ ಜನರ ಮನೋಭಾವಕ್ಕೆ ಧಕ್ಕೆ ತಂದಿದ್ದಾರೆ ಅಂತಾನು ಹೇಳ್ಬೋದು. ಎಕ್ಸಾಕ್ಟ್ಲಿ ಏನಾಯ್ತು ಅಂದ್ರೆ ಇವರು ಆಲ್ರೆಡಿ ಒಂದು ಕಡೆ ಮೀಟಿಂಗ್ ನ ಅಟೆಂಡ್ ಮಾಡಿ ಇಲ್ಲಿಗೆ ಬರ್ಬೇಕಾಗಿತ್ತು. ಆಲ್ರೆಡಿ ಮೀಟಿಂಗ್ ಇವ್ರು ಫಿಕ್ಸ್ ಮಾಡಿದ್ದು 8:40ಕ್ಕೆ ಒಂದ್ ಜಾಗದಲ್ಲಿ ಮೀಟಿಂಗ್ ಫಿಕ್ಸ್ ಆಗಿ ಇನ್ನೊಂದು ಜಾಗಕ್ಕೆ 12 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಸೊ 12 ಗಂಟೆಗೆ ದಳಪತಿ ವಿಜಯ್ ಅವರು ಅರೈವ್ ಆಗ್ತಾರೆ ಅಂದ್ಬಿಟ್ಟು ಒಂದು ನೋಟಿಸ್ ನಾದ್ರೆ ಸೊ ಎಲ್ಲಾ ಕಡೆ ಪಬ್ಲಿಷ್ ಆದ್ರೆ ಮಾಡಿದ್ರು. ಆ ನ್ಯೂಸ್ ನ ಕೇಳಿದ್ದ ಲೋಕಲ್ ಅವರ ಫ್ಯಾನ್ಸ್ ಇರ್ತಾರಲ್ವಾ, ಆಕ್ಚುಲಿ ಒಬ್ಬ ಹೀರೋನ ನೋಡೋದಕ್ಕೆ ತುಂಬಾ ಜನ ಕ್ರೌಡ್ ಸೇರ್ತಾರೆ. ಇವ್ರು ಬಂದ್ಬಿಟ್ಟು 11 ಗಂಟೆಯಿಂದಾನೆ ಗ್ಯಾದರ್ ಆಗೋದಕ್ಕೆ ಸ್ಟಾರ್ಟ್ ಆದ್ರು. 11 ಗಂಟೆ ಆಯ್ತು, 12 ಗಂಟೆ ಆಯ್ತು, ಆದ್ರೆ ಇವ್ರು ಬಂದಿಲ್ಲ. 12 ಗಂಟೆ ಅಷ್ಟೊತ್ತಿಗೆ 10,000 ಲಿಮಿಟ್ ಇದ್ದಿದ್ದು ಇವರು 27,000ಕ್ಕೂ ಹೆಚ್ಚು ಜನ ಆದ್ರೆ ಅಲ್ಲಿ ಸೇರಿದ್ರು. ಬಟ್ ಆದ್ರೆ ಅಷ್ಟು ಜನಕ್ಕೆ ಪರ್ಮಿಷನ್ ಇರ್ಲಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲೆಲ್ಲ ಬಿಸಿಲು ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಒಂದು ಐಡಿಯಾ ಇರುತ್ತೆ. ನಾರ್ಮಲಿ ಗುಲ್ಬರ್ಗ, ಬೀದರ್ ಈ ಕಡೆ ಸೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲು ಇರುತ್ತೆ. ಸೇಮ್ ಅದೇ ಅಟ್ಮಾಸ್ಫಿಯರ್ ಇರುವಂತ ಏರಿಯಾಸ್ ಇದಾಗಿದ್ದು. ಸೊ ಇವ್ರು ಬಂದ್ಬಿಟ್ಟು 11 ಗಂಟೆಯಿಂದಾನೆ ವೇಟ್ ಮಾಡ್ಕೊಂಡು, ಸೊ ಇವರು ಊಟ ತಿಂಡಿ ನೀರು ಏನು ಇಲ್ದೇನೆ ಇವರ ಫೇವರೇಟ್ ಹೀರೋನ ನೋಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ರು. ಫೈನಲಿ 12 ಗಂಟೆಗೆ ಬರ್ಬೇಕಾಗಿದ್ದಂತ ವಿಜಯ್ ಅವರು 7 ಗಂಟೆಗೆ ಬರ್ತಾರೆ. ಅಂದ್ರೆ ಆಲ್ಮೋಸ್ಟ್ 7 hours to 7.5 hours ಲೇಟ್. 7 ಗಂಟೆ ಅಂದ್ರೆ 7:40ಕ್ಕೆ ಇವ್ರು ಅಲ್ಲಿ ಬರ್ತಾರೆ. 7:45 ಅಷ್ಟೊತ್ತಿಗೆನೆ ಇಲ್ಲಿ ನಮ್ಗೆ ಕಾಲ್ ತುಳಿತ ಆದ್ರೆ ಸ್ಟಾರ್ಟ್ ಆಗುತ್ತೆ. ಅವರ ಫೇವರೇಟ್ ಹೀರೋನ ನೋಡ್ಬೇಕಂದ್ರೆ ಯಾರಾದ್ರೂ ಆಗ್ಲಿ ಮುಗಿ ಬಿದ್ದೇ ಬೀಳ್ತಾರೆ ಗುರು. ಒಂದು ರೇಂಜ್ಗೆ ಅದು ಹೆಂಗಿತ್ತು ಅಂದ್ರೆ ಕ್ರೌಡ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ವಿಜಯ್ ಅವರು ಅಲ್ಲಿಗೆ ಅರೈವ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 50,000+ ಮೆಂಬರ್ಸ್ ಅಲ್ಲಿ ಗ್ಯಾದರ್ ಆಗಿದ್ರು. ಸೊ ಇವರು ಬರೋದು ಡಿಲೇ ಆಗೋ ಟೈಮ್ ಅಷ್ಟೊತ್ತಿಗೆ ನಮ್ಗೆ ಅಲ್ಲಿ ಕೆಲವೊಂದು ಆಂಬ್ಯುಲೆನ್ಸ್ ಗಳನ್ನ ಸಹ ನೋಡೋದಕ್ಕೆ ಸಿಕ್ತು. ಆ ಆಂಬ್ಯುಲೆನ್ಸ್ ಗಳಲ್ಲಿ ಸುಸ್ತಾಗಿ ಅಥವಾ ತಲೆ ಸುತ್ತಿ ಬಿದ್ದಿರ್ತಾರಲ್ಲ, ಅವ್ರನ್ನ ಹಾಸ್ಪಿಟ್ಲ್ಗೆ ಸಾಗಿಸೋದಕ್ಕೂ ಕೂಡ ಆ ಕ್ರೌಡ್ ಮಧ್ಯೆ
ಆಗ್ತಿರ್ಲಿಲ್ಲ. ಅದೊಂದು ಚಿಕ್ಕ ರೋಡ್ ಗುರು, ಅದು ಜಾಸ್ತಿ ದೊಡ್ಡ ಫೀಲ್ಡ್ ಸಹ ಅಲ್ಲ, ರೋಡ್ ಅಲ್ಲಿ ಅರೇಂಜ್ ಮಾಡಿದ್ದಂತಹ ಈವೆಂಟ್ ಅದು. ಸೊ ಈ ಕ್ಯಾಂಪೇನ್ ಗೋಸ್ಕರ ಅಲ್ಲಿ ಇದ್ದಂತಹ ಆಂಬುಲೆನ್ಸ್ ಗಳು ಕೂಡ ಅಲ್ಲೇನಾದ್ರೂ ಜನಕ್ಕೆ ಪ್ರಾಣಕ್ಕೆ ಹಾನಿ ಆದ್ರೆ ಅಥವಾ ಅವ್ರಿಗೇನಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಆಕ್ಸೆಸ್ ಬೇಕಂದ್ರೆ ಆ ಆಂಬುಲೆನ್ಸ್ ಗಳು ಕೂಡ ಮೂವ್ ಆಗೋಕೆ ಆಗದೆ ಇರೋಷ್ಟು ಕ್ರೌಡ್ ಇತ್ತು. ಆಂಬುಲೆನ್ಸ್ ಗೆ ಕೂಡ ಇವರು ಜನ ಸಪೋರ್ಟ್ ಮಾಡಿ ಸ್ವಲ್ಪ ಕೋಆಪರೇಟ್ ಮಾಡಿ ಇವ್ರು ಆಂಬುಲೆನ್ಸ್ ಗೆ ದಾರಿ ಮಾಡಿಕೊಟ್ರು ಸಹ ಆಂಬುಲೆನ್ಸ್ ಒಂದೊಂದು ಇಂಚು ಮೂವ್ ಆಗೋದಕ್ಕೆ 1-2 ನಿಮಿಷದ ಮೇಲೆ ಹಿಡಿತಾ ಇತ್ತು. ಈ ಸ್ಟ್ಯಾಂಪೇಜ್ ಅಲ್ಲಿ ಹಾನಿ ಉಂಟಾಗಿದ್ ಮಾತ್ರ ಜನಗಳಿಗೇನೆ. ಬಟ್ ಆದ್ರೆ ಇವರು ಇಷ್ಟು ದೊಡ್ಡ ಇನ್ಸಿಡೆಂಟ್ ನಡೀತಾ ಇದ್ರು ಸಹ ಯಾವುದೇ ರಿಯಾಕ್ಟ್ ಮಾಡದೆ ಎಸ್ಕಾಟ್ ನ ಸಲಹೆ ಅಂತೆ ಇವರು 9 ಗಂಟೆ ಅಷ್ಟೊತ್ತಿಗೆ ಅವರ ಪ್ರೈವೇಟ್ ಜೆಟ್ ನ ಹತ್ತಿ ಸೀದಾ ಚೆನ್ನೈಗೆ ಹೊರಟ್ಬಿಡ್ತಾರೆ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿ ಸ್ಟ್ಯಾಂಪೇಜ್ ಆದವ್ರಿಗೆ ಏನಾಗಿದೆ, ಅವ್ರ ಹಾಸ್ಪಿಟಲೈಸ್ ಆಗಿರೋರ್ಗೆ ಏನಾಗಿದೆ ಅಂತ ಹೋಗಿ ಹಾಸ್ಪಿಟಲ್ ಅಲ್ಲಿ ವಿಚಾರಿಸೋದು ಮಿನಿಮಮ್ ಕಾಮನ್ ಸೆನ್ಸ್ ಆಗಿರುತ್ತೆ. ಒಂದು ಮಾನವೀಯತೆಯಿಂದ ಆದ್ರೂ ಹೋಗಿ ಹಾಸ್ಪಿಟಲ್ಗೆ ಒಂದು ವಿಸಿಟ್ ಕೊಡ್ಬೇಕಾಗಿತ್ತು. ಆದ್ರೆ ಇವರ ಸೆಕ್ಯೂರಿಟಿ ರೀಸನ್ಸ್ ಇಂದ ಆಗಿರ್ಬೋದು, ಮತ್ತೆ ಅವರ ಎಸ್ಕಾಟ್ ನ ಗೈಡ್ಲೈನ್ಸ್ ಪ್ರಕಾರ ಆಗಿರ್ಬೋದು, ಏನೋ ಒಂದು ಆಗಿ ಬಟ್ ಅವ್ರಿಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅನ್ಸುತ್ತೆ. ಇನ್ ಕೇಸ್ ಅವ್ರಿಗೆ ಬೇರೆ ರೀತಿಯಾದಂತಹ ಥ್ರೆಟ್ಸ್ ಬರ್ಬೋದು ಅಥವಾ ಬೇರೆ ರೀತಿಯಾಗಿ ಇನ್ನೂ ಇದು ನೆಕ್ಸ್ಟ್ ಲೆವೆಲ್ಗೆ ಅಥವಾ ಇನ್ನೂ ಜಾಸ್ತಿ ಪ್ರಾಣ ಹಾನಿ ಆಗ್ಬೋದು ಹಾಸ್ಪಿಟಲ್ಗೆ ಹೋದ್ರೆ ಅನ್ನೋ ಕಾರಣದಿಂದ ಅನ್ಸುತ್ತೆ ಇವ್ರನ್ನ ಇಮಿಡಿಯೇಟ್ ಆಗಿ ಚೆನ್ನೈಗೆ ಕಳಿಸ್ಬಿಡ್ತಾರೆ. ಮೇ ಬಿ ಅವರೇ ಹೋಗಿರ್ತಾರೆ ಅಥವಾ ಇವ್ರ ಟೀಮ್ ಕಳ್ಸಿರುತ್ತೆ. ಸೊ ಇದರಲ್ಲಿ 40 ಜನ ಸತ್ತಿದ್ದಾರೆ ಗುರು. 40 ಜನದಲ್ಲಿ 10 ಜನ ಚಿಕ್ಕ ಮಕ್ಕಳು ಮತ್ತೆ 17 ಜನ ಲೇಡೀಸು, 13 ಜನ ಗಂಡು ಮಕ್ಳು ಇದ್ರಲ್ಲಿ ಆಗಿರ್ತಾರೆ. ಅದರಲ್ಲೂ ಸಹ 2 ವರ್ಷದ ಮಗು ಸಹ ಇದರಲ್ಲಿ ಒಂದು ಸಾವನ್ನಪ್ಪಿರುತ್ತೆ. ಇದರಲ್ಲಿ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಂತ ಕಪಲ್ ಮತ್ತೆ ಒಬ್ಬ ತಾಯಿ ಅವರ 2 ಚಿಕ್ಕ ಮಕ್ಕಳು ಕೂಡ ಸಾವನ್ನಪ್ಪಿರ್ತಾರೆ. ಇದರಲ್ಲಿ 100ಕ್ಕೂ ಹೆಚ್ಚು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ ಗುರು. ಈ 100 ಜನ ನಾರ್ಮಲ್ ಆಗಿ ಇಂಜೂರ್ ಆಗಿರೋರಂತೂ ಅಲ್ಲ, ಸಣ್ಣ ಪುಟ್ಟ ಏಟ್ಗಳಿಂದ ತಪ್ಪಿಸ್ಕೊಂಡಿರೋರು 1000 ಜನ ಇರ್ತಾರೆ. ಆದ್ರೆ ಈ 100 ಜನದ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಇವರು ಬದುಕು ಸಾವಿನ ನಡುವೆ ಹೋರಾಡ್ತಾ ಇರೋ ಸಿಚುವೇಶನ್ ಅಲ್ಲಿ ಇದ್ದಾರೆ. ಇಲ್ಲಿ ಆಕ್ಚುಲಿ ಸಾವನ್ನಪ್ಪಿದ್ದು 40 ಜನ ಅಲ್ಲ, ಆಕ್ಚುಲಿ 40 ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಅವ್ರನ್ನೇ ನಂಬ್ಕೊಂಡಿರುವಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು. ಇಲ್ಲಿ 40 ಭವಿಷ್ಯಗಳು ಮಣ್ಣಾಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ವಿಜಯ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದು ಹಾರ್ಟ್ ಇಸ್ ಶಟರ್ಡ್ ಅಂದ್ಬಿಟ್ಟು. ಆ ಒಂದು ವರ್ಡ್ ಹೇಳಿ ಮುಗಿಸಿದ್ರೆ ಆಯ್ತಾ ಅಂತ ನೀವು ಕೇಳ್ಬೋದು. ಬಟ್ ಆದ್ರೆ ಆಕ್ಚುಲಿ ಇಲ್ಲಿ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಈ ಕ್ಯಾಂಪೇನ್ ಅಲ್ಲಿ ಸಾವನ್ನಪ್ಪಿದ 40 ಜನಕ್ಕೂ ಈಚ್ ಒಬ್ಬರಿಗೆ 20 ಲಕ್ಷದಂತೆ ಇವರು ಒಂದು ಪರಿಹಾರನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ಮೇಲೆ ತಮಿಳುನಾಡು ಗೌರ್ಮೆಂಟ್ ಕೂಡ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅವರು ಸಹ ಪ್ರತಿ ವ್ಯಕ್ತಿಗೆ 10 ಲಕ್ಷ ರೂಪಾಯಿನ ಎಸ್ಕ್ರೇಷನ್ ಆದ್ರೆ ಅನೌನ್ಸ್ ಮಾಡಿದ್ದಾರೆ. ಇವರ ಪೊಲಿಟಿಕಲ್ ಕೆರಿಯರ್ ಗೋಸ್ಕರ, ಇವರು ಸಿಎಂ ಆಗ್ಬೇಕು ಅನ್ನೋ ಆಸೆಗೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ 40 ಜನನ ಬಲಿ ಪಡೆದಿದ್ದು ಇದು ವಿಜಯ್ ಅವರು ಜೀವನದಲ್ಲೇ ಮರೆಯಲಾಗದಂತಹ ಒಂದು ದೊಡ್ಡ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಈ 40 ಜನದ ಮೇಲೆ ನಿರ್ಮಿಸೋ ಸಮಾಜ ಅಥವಾ ಅವರ ಸಾಮ್ರಾಜ್ಯ ಯಾವ ರೀತಿ ಇರುತ್ತೆ ಅಂತ ಫ್ಯೂಚರ್ ಅಲ್ಲಿ ಎಲ್ಲರೂ ನೋಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾರ್ಮಲ್ ಡ್ರಾಮಾಸ್ ಇರುತ್ತಲ್ಲ, ಇದ್ರ ಮೇಲೆ ಬಂದ್ಬಿಟ್ಟು ಪೊಲೀಸ್ ಅವರು ಕೂಡ ಒಂದು ಕೇಸ್ ನ ಫೈಲ್ ಮಾಡಿದ್ದಾರೆ. ಅದು ಟಿವಿಕೆ ಲೀಡರ್ಸ್ ಮತ್ತೆ ಅವರ ಜನರಲ್ ಸೆಕ್ರೆಟರಿ ಎನ್ ಆನಂದ್ ಅವರ ಮೇಲೆ ಕೂಡ ಈ ಕೇಸ್ ಅನ್ನ ನಮೂದನೆ ಮಾಡಿರ್ತಾರೆ. ಫೈನಲಿ ಈ ಸೀನ್ ಅಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಇದೆ ಅಂತ ನಾವು ಒಂದ್ಸರಿ ನೋಡೋದಾದ್ರೆ, ಈ ಕ್ಯಾಂಪೇನ್ ಅರೇಂಜ್ ಮಾಡಿರೋದ್ರಲ್ಲೇ ಸುಮಾರು ಮಿಸ್ಟೇಕ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಬಂದ್ಬಿಟ್ಟು ಬೇಸಿಕ್ ಕ್ರೌಡ್ ಕಂಟ್ರೋಲ್ ಪ್ರಿನ್ಸಿಪಲ್ ನ ಇವರಲ್ಲಿ ಮ್ಯಾನೇಜ್ ಮಾಡಿಲ್ಲ, ಅದನ್ನ ಮರ್ತಿದ್ದಾರೆ. 500 ಜನ ಪೊಲೀಸು 30,000 ಜನನ ಮಿನಿಮಮ್ 30,000 ಜನನ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? 30,000 ಜನಕ್ಕೆ 500 ಪೊಲೀಸ್ ಅನ್ನೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ. 60 ಜನಕ್ಕೆ ಒಬ್ಬ ಪೊಲೀಸ್ನ ಇವರು ಅಸೈನ್ ಮಾಡಿದ್ರೆ 60 ಜನನ ಒಬ್ಬ ಪೊಲೀಸ್ ಯಾವ ರೀತಿ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ? ಅದು ಅಷ್ಟು ಕ್ರೌಡೆಡ್ ಪ್ಲೇಸ್ ಅಲ್ಲಿ. ಎಷ್ಟು ಜನ 30,000 ಜನ ಕ್ರೌಡ್ ಇದ್ರಲ್ಲ, ಅವ್ರನ್ನ ಸುತ್ತುವರಿಯೋದಕ್ಕೇನೆ 500 ಪೊಲೀಸ್ಗಳು ಖಾಲಿಯಾಗಿರ್ತಾರೆ. ಮಿಡಲ್ ಅಲ್ಲಿ ಒಬ್ಬೊಬ್ರು ಅಂತ ಅವ್ರನ್ನ ನೋಡ್ಕೊಳ್ಳೋದಕ್ಕೆ, ಅಲ್ಲಿ ಏನಾದ್ರು ಕ್ರೌಡಲ್ ಆಗೋ ಅಚಾತುರ್ಯಗಳನ್ನ ತಡೆಗಟ್ಟೋದಕ್ಕೆ ಸೆಂಟ್ರಲ್ ಯಾರು ಪೊಲೀಸ್ ಅವರೇ ಇಲ್ದಂಗಾಗುತ್ತೆ. ಪಾಯಿಂಟ್ ನಂಬರ್ 2, ಇವ್ರು ಕ್ಯಾಂಪೇನ್ ಅರೇಂಜ್ ಮಾಡಿದಂತ ಏರಿಯಾ ಬಂದ್ಬಿಟ್ಟು ಅದು ಯಾವುದೇ ರೀತಿಯಾದಂತ ಪಬ್ಲಿಕ್ ಪಾರ್ಕ್ ಆಗ್ಲಿ ಒಂದು ಫೀಲ್ಡ್ ಆಗ್ಲಿ ಅಲ್ಲ, ಒಂದು ಚಿಕ್ಕ ರೋಡ್, ಡಬಲ್ ಸೈಡ್ ರೋಡ್. ಈ ರೋಡ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇರ್ಲಿಲ್ಲ, ಮತ್ತೆ ಮೆಡಿಕಲ್ ಫೆಸಿಲಿಟೀಸ್ ಸಹ ಹೆಚ್ಚಿಗೆ ಇರ್ಲಿಲ್ಲ. ಪಾಯಿಂಟ್ ನಂಬರ್ 3, 7 ಅವರ್ ವೇಟ್ ಮಾಡಿಸಿದ್ದು. 7 ಅವರ್ ಅಂದ್ರೆ ಆ ಬಿಸಿಲಲ್ಲಿ ಆ ಮಕ್ಕಳನ್ನ ಹಾಕೊಂಡು ಊಟ ಇಲ್ದಂಗೆ ನೀರ್ ಇಲ್ದಂಗೆ ಎಷ್ಟೊತ್ತು ಅಂತ ವೇಟ್ ಮಾಡೋದಕ್ಕಾಗುತ್ತೆ. ಸೊ ಅವ್ರು ಬಂದಿದ ತಕ್ಷಣ ಆ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾಗಿದೆ. ಪಾಯಿಂಟ್ ನಂಬರ್ 4, ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯಾದಂತ ಸ್ಟೇಜ್ ಏನು ಅರೇಂಜ್ ಮಾಡಿಲ್ಲ. ಒಂದು ಬಸ್ ಮೇಲೆ ನಿಂತ್ಕೊಂಡು ಇವರು ಸ್ಪೀಚ್ ನ ಕೊಡೋ ರೀತಿ ಅರೇಂಜ್ ಮಾಡಿದ್ರು. ಬಟ್ ಆ ಸ್ಪೀಚ್ ನ ಚೆನ್ನಾಗಿ ನೋಡೋ ಉದ್ದೇಶದಿಂದ ಇವರು ಅಕ್ಕಪಕ್ಕದಲ್ಲಿದ್ದಂತಹ ಕೆಲವು ತಗಡ್ ಶೀಟ್ ಗಳ ಮೇಲೆ, ಕೆಲವು ಕಾಂಪೌಂಡ್ಸ್ ಹಾಕಿರ್ತಾರಲ್ಲ ತಗಡ್ ಶೀಟ್ ಅಲ್ಲಿ, ಅದ್ರ ಮೇಲೆ ನಿಂತ್ಕೊಂಡು ಕೆಲವೊಬ್ರು ಟ್ರೀಸ್ ಮೇಲೆ ಎಲ್ಲ ಹತ್ತಿ ಇದನ್ನ ನೋಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಟೈಮ್ ಅಲ್ಲಿ ಏನಾಗಿದೆ, ಓವರ್ ಲೋಡ್ ಇಂದ ಅದು ಕೊಲ್ಯಾಪ್ಸ್ ಆಗಿದೆ. ಫ್ಯೂಚರ್ ಅಲ್ಲಿ ನಾವು ಈ ತರದ ಟ್ರಾಜಿಡಿಗಳನ್ನ ನೋಡಬಾರ್ದು, ಈ ತರದ್ದು ಮತ್ತೆ ರಿಪೀಟ್ ಆಗಬಾರ್ದು ಅಂದ್ರೆ ನಮ್ಗೆ ಇವಾಗಿರೋ ಟೆಕ್ನಾಲಜಿಯಲ್ಲಿ ತುಂಬಾ ಈಸಿಯಾಗಿ ನಾವು ಇದನ್ನ ಮ್ಯಾನೇಜ್ಮೆಂಟ್ ಮಾಡಬಹುದು. ನಂಬರ್ 1 ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ ಕ್ರೌಡ್ ಎಸ್ಟಿಮೇಷನ್ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಇದೆ. ಇದನ್ನ ಚೆಕ್ ಮಾಡಿದ್ರೆ ನಾವು ಟೆಕ್ನಾಲಜಿ ಮತ್ತೆ ಡೇಟಾನ ಬೇಸ್ ಮಾಡ್ಕೊಂಡು ಆಕ್ಚುಯಲ್ ಎಷ್ಟು ಜನಕ್ಕೆ ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಮತ್ತೆ ಯಾವ ರೀತಿ ಕ್ರೌಡ್ ನ
ಕಂಟ್ರೋಲ್ ಮಾಡಬೇಕು, ಎಂಟ್ರಿ ಪಾಯಿಂಟ್ಸ್ ಮತ್ತೆ ಎಕ್ಸಿಟ್ ಪಾಯಿಂಟ್ಸ್ ನ ಯಾವ ರೀತಿ ಸೆಟ್ ಮಾಡಬೇಕು, ಮೆಡಿಕಲ್ ಎಮರ್ಜೆನ್ಸೀಸ್ ನ ಯಾವ ರೀತಿ ಈಸಿ ಆಕ್ಸೆಸ್ ಟು ಹಾಸ್ಪಿಟಲ್ಸ್ ಅಂದ್ರೆ ಈಸಿಯಾಗಿ ಇನ್ ಕೇಸ್ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲೈಸ್ ಮಾಡೋದಕ್ಕೆ ಈಸಿ ವೇನ ಒಂದು ಬ್ಯಾಕ್ ಎಂಡ್ ಆಗಿ ಒಂದು ರೋಡ್ ನ ರೆಡಿ ಮಾಡಿ ಇಟ್ಟಿರಬೇಕು. ಸೊ ಇಷ್ಟೆಲ್ಲ ಏನು ಇಲ್ದೇನೆ ಇವರು ಡೈರೆಕ್ಟ್ ಆಗಿ ಮಾಡಿದ್ದು. ಸೆಕೆಂಡ್ರಿ ಬಂದ್ಬಿಟ್ಟು ಮ್ಯಾಂಡೇಟರಿ ಸೇಫ್ಟಿ ಆಡಿಟ್ಸ್. ಗೌರ್ಮೆಂಟ್ ಅವರು ಏನೇ ಪರ್ಮಿಷನ್ಸ್ ನ ಕೊಟ್ಟಿದ್ರು ಸಹ ಈ ತರ ಕಾನ್ಫರೆನ್ಸ್ ನ ಅರೇಂಜ್ ಮಾಡೋರ್ಗೂ ಸಹ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಅವರು ಇಷ್ಟು ಜನ ಕ್ರೌಡ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರಾಪರ್ ಸೆಟಪ್ ನ ಮಾಡಬೇಕಾಗಿರುತ್ತೆ. ಪಾಯಿಂಟ್ ನಂಬರ್ 3, ರಿಯಲ್ ಟೈಮ್ ಅಲ್ಲಿ ಕ್ರೌಡ್ ನ ಮ್ಯಾನೇಜ್ ಮಾಡುವಂತ ಒಂದು ಮಾನಿಟರಿಂಗ್ ಸಿಸ್ಟಮ್ ಇರಬೇಕು. ಎಷ್ಟು ಜನ ಕ್ರೌಡ್ ಇದ್ದಾರೆ, ಇವ್ರು ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದಾರೆ, ಎಲ್ಲೆಲ್ಲಿ ಜನ ಸೇರಿದ್ದಾರೆ, ಈ ಕೆಲವೊಂದು ಪ್ಲೇಸ್ ಗಳಲ್ಲಿ ಮರದ ಮೇಲೆಲ್ಲ ಕೂತಿರ್ತಾರೆ, ಸೊ ಅವ್ರನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದನ್ನೆಲ್ಲ ಫಸ್ಟ್ ಅವರು ಥಿಂಕ್ ಮಾಡಬೇಕಾಗಿತ್ತು. ಈ ತರ ದುರ್ಘಟನೆ ನಡೆದಿದ್ದು ಇದು ಇಂಡಿಯಾಗೆ ಮೊದಲೇನಲ್ಲ, ಇದಕ್ಕೂ ಮುಂಚೆ ಸುಮಾರು ನಡೆದಿದೆ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇರೋದು ತುಂಬಾ ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಕಳ್ಕೊಂಡಿದ್ದು ಬರೋಬ್ಬರಿ 40 ಜೀವಗಳು, ಅದು ಬೇಸಿಕ್ ಸೇಫ್ಟಿನ ಇಗ್ನೋರ್ ಮಾಡಿದ್ದಕ್ಕೆ. ಆಕ್ಚುಲಿ ಇದರಲ್ಲಿ ತುಂಬಾ ಲಾಸ್ ಆಗಿದ್ದು ಗೌರ್ಮೆಂಟ್ ಅಲ್ಲ, ಹೊಸದಾಗಿ ಸ್ಥಾಪನೆ ಆದಂತ TDK ಪಾರ್ಟಿನೂ ಅಲ್ಲ. ಇದರಲ್ಲಿ ಲಾಸ್ ಆಗಿದ್ದು ಜೀವನ ಕಳ್ಕೊಂಡಂತಹ ಪ್ರಾಣಗಳು, ಅವ್ರನ್ನೇ ನಂಬಿ ಬದುಕಿರುವಂತಹ ಕುಟುಂಬಗಳು. ಸೊ ಈ ತರ ಇನ್ಸಿಡೆಂಟ್ಸ್ ಮತ್ತೆ ಮತ್ತೆ ನಡಿಬಾರ್ದು ಅಂದ್ರೆ ಇದಕ್ಕೆ ನಾವೇನು ಎಕ್ಸ್ಟ್ರಾ ಪ್ರಿಕಾಷನ್ಸ್ ನ ತಗೊಬಹುದು ಅಂತ ನಿಮ್ಮ ಥಾಟ್ಸ್ ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ನನ್ನ ಕಡೆಯಿಂದ ಈ ತರದ ವಿಡಿಯೋ ಒಂದು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದೇ ತರದ ವಿಡಿಯೋಸ್ಗೋಸ್ಕರ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲರೂ ದಸರಾ ಹಬ್ಬದಲ್ಲಿ ಬಿಸಿ ಆಗಿದ್ದೀರಾ. ಮಕ್ಳಿಗೆಲ್ಲ ದಸರಾ ಹಬ್ಬಕ್ಕೆ ಅಂತ ಸ್ಪೆಷಲ್ ಆಗಿ ಗೌರ್ಮೆಂಟ್ ಅವ್ರು ರಜಾ ಕೊಟ್ಟಿದ್ದಾರೆ. ಸೊ ಈ ದಸರಾ ರಜದಲ್ಲಿ ನಿಮ್ಗೆ ಗೊತ್ತಿಲ್ದೇನೆ ಇನ್ನೊಂದು ರೀತಿಯಾದಂತಹ ಪ್ರಾಬ್ಲಮ್ಗೆ ನಾವು 2026 ಅಲ್ಲಿ ಕಾಲಿಡ್ತಾ ಇದೀವಿ. ನಿಮ್ಮ ಮಕ್ಕಳು ಈ ವರ್ಷ ಖುಷಿಯಾಗಿ ಯಾವ ರೀತಿ ಸ್ಕೂಲ್ಗೆ ಹೋಗ್ತಾ ಇದಾರೋ ನೆಕ್ಸ್ಟ್ ವರ್ಷ ಅದೇ ಕ್ವಾಲಿಟಿ ಎಜುಕೇಶನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಐ ಕಾರ್ಡ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅದ್ರ ಸಣ್ಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.